ಸಿಲಿಕಾನ್ ಸಿಟಿ ಬೆಂಗಳೂರು ಇದನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಪಣ ತೊಟ್ಟಿದ್ದಾರೆ. ಆದರೆ ಬೆಂಗಳೂರಿನಲ್ಲಿರುವಂತಹ ಸಮಸ್ಯೆಗಳು ಒಂದಾ ಎರಡ. ಬ್ರ್ಯಾಂಡ್ ಬೆಂಗಳೂರಲ್ಲ, ಬ್ಯಾಡ್ ಬೆಂಗಳೂರು. ಟ್ಯಾಕ್ಸ್ ಕಟ್ಟೋದಷ್ಟೇ ನಮ್ಮ ಕೆಲಸನಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ಯಾಕೆಂದ್ರೆ ಬೆಂಗಳೂರಿನ ಅಭಿವೃದ್ಧಿಯನ್ನ ಕೇಳೋ ಹಾಗಿಲ್ವಾ? ಬೆಂಗಳೂರಿನಲ್ಲಿ ರಸ್ತೆಯ ಗುಂಡಿಯ ಅವಾಂತರ ಇದೆಯಲ್ಲ, ಅದು ಮುಗಿಯೋ ಹಂಗೆ ಕಾಣಿಸ್ತಾ ಇಲ್ಲ. ಹಲವು ರಸ್ತೆಗಳಲ್ಲಿ ಗುಂಡಿಗಳು ಬಾಯಿ ತೆರೆದು ಕುಳಿತುಕೊಂಡಿದ್ದಾವೆ. MS ಪಾಳ್ಯ ಸರ್ಕಲ್ಲು, ಹೆಸರುಘಟ್ಟ ರಸ್ತೆಯಲ್ಲಿ ಗುಂಡಿ ಗಂಡಾಂತರ. ಗುಂಡಿ ಬಿದ್ದು 3-4 ತಿಂಗಳಾದರೂ ಕೂಡ BBMP ಮುಚ್ಚುವಂತಹ ಕೆಲಸಕ್ಕೆ ಮುಂದಾಗ್ತಾ ಇಲ್ಲ. ಗುಂಡಿ ಗಂಡಾಂತರದ ಬಗ್ಗೆ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಅನ್ನು ನಡೆಸಿದೆ. ಯಾವ ರೀತಿ ರಸ್ತೆಯಲ್ಲಿ ಗುಂಡಿ ವಾಹನ ಸವಾರರಿಗೆ ಕಿರಿಕಿರಿಯನ್ನುಂಟು ಮಾಡ್ತಾ ಇದೆ, ಬೆಂಗಳೂರಿನ ರಸ್ತೆಗಳು ಹೇಗಿದೆ ಅನ್ನೋದಕ್ಕೆ ಪಬ್ಲಿಕ್ ಟಿವಿ ನಡೆಸಿದಂತಹ ರಿಯಾಲಿಟಿ ಚೆಕ್ನಲ್ಲಿ ಈ ರೀತಿಯ ಹಲವು ದೃಶ್ಯಗಳು ಕಂಡು ಬಂದಿದೆ. ಟ್ಯಾಕ್ಸ್ ಕಟ್ಟೋದಷ್ಟೇ, ಬಟ್ ಅಭಿವೃದ್ಧಿ ಆಗ್ತಾನೇ ಇಲ್ಲ ಬೆಂಗಳೂರು. ನಿನ್ನೆ DCM ಡಿ.ಕೆ. ಶಿವಕುಮಾರ್ ಹೇಳ್ತಾ ಇದ್ರು, ಭಗವಂತನೇ ಕೆಳಗಿಳಿದು ಬಂದರೂ ಕೂಡ ಬೆಂಗಳೂರಿನ ಟ್ರಾಫಿಕ್ಕನ್ನು ಸರಿ ಮಾಡೋದಕ್ಕಾಗಲ್ಲ ಅಂತ ಹೇಳಿ ಅಸಹಾಯಕತೆಯನ್ನು ಹೊರ ಹಾಕಿದ್ರು. ಈಗ ಪಬ್ಲಿಕ್ ಟಿವಿ ಒಂದು ರಿಯಾಲಿಟಿ ಚೆಕ್ ನಡೆಸಿದೆ, ಬನ್ನಿ ನೋಡ್ಕೊಂಡು ಬರೋಣ. ಸದಾ ಬ್ರ್ಯಾಂಡ್ ಬೆಂಗಳೂರು ಜಪವನ್ನ ಮಾಡ್ತಕ್ಕಂತಹ DCM ಅವರೇ ಬೆಂಗಳೂರಿನ ರೋಡ್ಗಳ ಬಗ್ಗೆ ಅಸಹಾಯಕತೆಯನ್ನು ತಳ್ಕೊಂಡಿದ್ದಾರೆ. ಇನ್ನೂ 2-3 ವರ್ಷ ಭಗವಂತನೇ ಕೆಳಗೆ ಬಂದರೂ ಕೂಡ ಬೆಂಗಳೂರು ರಸ್ತೆನ ಅಭಿವೃದ್ಧಿ ಮಾಡೋಕ್ಕೆ ಆಗಲ್ಲ ಎನ್ನುವಂಥ ಮಾತುಗಳನ್ನ ಹೇಳಿದ್ದಾರೆ. ನಾನಿವತ್ತು ಅದರ ಕುರಿತಾಗಿರ್ತಕ್ಕಂತಹ ರಿಯಾಲಿಟಿ ಚೆಕ್ಕನ್ನು ಕೂಡ ನಡೆಸ್ತಾ ಇದ್ದೇನೆ. ನಾನಿವತ್ತು MS ಪಾಳ್ಯ ಸರ್ಕಲ್ನಿಂದ ಹೆಸರುಘಟ್ಟಕ್ಕೆ ಹೋಗ್ತಕ್ಕಂತಹ ಮುಖ್ಯ ರಸ್ತೆಯ ಬಳಿ ಇದ್ದೇನೆ. ನೋಡಬಹುದಾಗಿದೆ ಯಾವ ರೀತಿ ಇಲ್ಲಿ ರಸ್ತೆ ಇದೆ ಎನ್ನುವಂಥ ದೃಶ್ಯಗಳನ್ನ ಕೂಡ ತೋರಿಸ್ತಾ ಹೋಗ್ತೇನೆ. ಸುಮಾರು 1-2 ಅಡಿಯಷ್ಟು ಆಳದಲ್ಲಿಯೂ ಕೂಡ ಇಲ್ಲಿ ಗುಂಡಿ ಬಿದ್ದಿರ್ತಕ್ಕಂತಹ ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ಜೊತೆಗೆ ಇಲ್ಲಿ ಒಬ್ಬ ವಾಹನ ಸವಾರರು ಕೂಡ ಇಡೀ ಒಂದು ಗುಂಡಿಯಲ್ಲಿ ಬಿತ್ತಕ್ಕಂತಹ ದೃಶ್ಯಗಳನ್ನ ಕೂಡ ನೋಡಿದ್ರಿ. ಇಲ್ಲಿರ್ತಕ್ಕಂತಹ ವಾಹನ ಸವಾರನ್ನೇ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಏನು ಹೇಳ್ತೀರಾ? ಎಷ್ಟು ದಿನದಿಂದ ಈ ಗುಂಡಿ ನೋಡಿದ್ದೀವಿ? 4 ತಿಂಗಳಿಂದ ಹಿಂದೆ ಇದೆ. ಫುಲ್ ಬೇಜಾರು. ನಮ್ಮ ಥರ ಬೇಜಾರು ಜನ ರಾತ್ರಿ ಇದು ದಿನಲ್ಲಿ ಕಾಣಿಸುತ್ತೆ, ಬಟ್ ನೈಟು ಇನ್ನೊಂದು ಎಷ್ಟೊಂದು ಜನ ಬಿದ್ದು ಗಾಯ ಅಲ್ಲಿಗೆ ಎಲ್ಲ ಬೇಜಾರಾಗಿಬಿಟ್ಟಿದ್ದೀವಿ ಮೇಡಮ್. ಅದು ರೆಡಿ ಮಾಡ್ಸೋಕ್ಕೆ ಎಷ್ಟೊಂದು ದಿವಸ ಹೇಳ್ತಿದ್ದಾರೆ, ಬಟ್ ರೆಡಿ ಮಾಡಿಸಿಲ್ಲ ಅದು. ಸರ್, ಇವಾಗ DCM ಅವರೇ ಹೇಳ್ತಾ ಇದ್ದಾರೆ ರಸ್ತೆ ಗುಂಡಿ ಮಾಡೋಕ್ಕೆ ಬೆಂಗಳೂರು ಸರಿ ಮಾಡಿಸೋಕ್ಕಾಗಲ್ಲ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಇವ್ರಿಗೆ ಅಧಿಕಾರ ಯಾಕೆ ಬೇಕು ಸರ್? ಇಲ್ಲ, ಕರೆಕ್ಟೇ ಮೇಡಮ್. ತುಂಬ ಕಷ್ಟ ಆಗ್ತಾಯಿತ್ತು. ರಾತ್ರಿ ಟೈಮಲ್ಲಿ ಭಯಂಕರ ಪ್ರಾಬ್ಲಮ್ ಆಗ್ತಾಯಿತ್ತು. ರೆಡಿ ಮಾಡಬೇಕು ಮೇಡಮ್. ಈಗ ರೋಡ್ ಸರಿ ಇದ್ರೇ ಕರೆಕ್ಟ್ ಇರುತ್ತೆ. ಇಲ್ಲಿರ್ತಕ್ಕಂಥ ವಾಹನ ಸವಾರರು ಹೇಳೋದೇನೆಂದರೆ, ನಾವು 3-4 ತಿಂಗಳಿಂದ ಇದೇ ರೀತಿಯಾಗಿರ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ಕಾಣ್ತಾ ಇದ್ದೇವೆ. ಆದರೂ ಕೂಡ ರೆಡಿ ಮಾಡಿಸ್ಲಿಕ್ಕೆ ಕೂಡ ಆಗ್ತಾ ಇಲ್ಲ. ಹೀಗಾಗಿ BBMP ಅವರು, ಸರ್ಕಾರದವರು ಈ ಬಗ್ಗೆ ಗಮನವನ್ನು ಹರಿಸಬೇಕು ಎನ್ನುವಂತಹ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಜೊತೆಗೆ ರಸ್ತೆ ಸರಿ ಮಾಡಲಿಕ್ಕೆ ಆಗದೇ ಇದ್ದರೆ ಅಧಿಕಾರ ಯಾಕೆ ಬೇಕು ಎನ್ನುವಂಥ ಪ್ರಶ್ನೆಯನ್ನು ಕೂಡ ಕೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆ ಅರುಣಾ, ಪಬ್ಲಿಕ್ ಟಿವಿ, ಬೆಂಗಳೂರು.